ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗಷ್ಟೇ ಯುರೋಪ್ ಪ್ರವಾಸ ಕೈಗೊಂಡಿದ್ದ ಸ್ಪಂದನ ಸೋಮಣ್ಣ ಇದೀಗ ಫ್ಯಾನ್ಸ್‌ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಪ್ಯಾರಿಸ್ ಮೆನ್ ಕ್ಯಾರೆಕ್ಟರ್ ಆಗಿರಲಿಲ್ಲ ಎಂದಿರುವ ಸ್ಪಂದನ ಸೋಮಣ್ಣ ತಮ್ಮ ಪ್ರಿಯತಮನ ಜೊತೆಗಿರುವ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಸ್ಪಂದನ ಸೋಮಣ್ಣ ಅವರ ಬಾಯ್‌ಫ್ರೆಂಡ್ ಯಾರು? ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಗೃಹ ಪ್ರವೇಶ, ಕರಿಮಣಿ ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ಚೆಲುವೆ ಸ್ಪಂದನ ಸೋಮಣ್ಣ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲೂ ಸ್ಪಂದನ ಸೋಮಣ್ಣ ಸ್ಪರ್ಧಿಸಿದ್ರು. ಸ್ಪಂದನ ಸೋಮಣ್ಣಗೆ ಗಿಲ್ಲಿ ನಟ ಯಾವಾಗ್ಲೂ ಕಳ್ಳಿಪುಟ್ಟಿ ಅಂತ ಕರೆಯುತ್ತಿದ್ರು. ಪ್ರಸ್ತುತ ಸ್ಪಂದನ ಸೋಮಣ್ಣಗೆ ಫ್ಯಾನ್ಸ್ ಸಹ ಕಳ್ಳಿಪುಟ್ಟಿ ಅಂತ ಕರೆಯಲು ಶುರು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ನಟಿ ಸ್ಪಂದನ ಸೋಮಣ್ಣ ಯುರೋಪ್ ಪ್ರವಾಸ ಕೈಗೊಂಡಿದ್ರು. ಇಟಲಿ, ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲ್ಯಾಂಡ್, ಕ್ರೊಯೇಷಿಯಾದ ಸುಂದರ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಯುರೋಪ್ ಪ್ರವಾಸ ಮುಗಿಸಿಕೊಂಡು ಬಂದ್ಮೇಲೆ ಸ್ಪಂದನ ಸೋಮಣ್ಣ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ಐಫೆಲ್ ಟವರ್ ಮುಂದೆ ಹುಡುಗನ ಕೈ ಹಿಡಿದು ತಾವು ಓಡಾಡುತ್ತಿರುವ ಫೋಟೋವನ್ನ ಸ್ಪಂದನ ಸೋಮಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನ ಕಂಡು ತಾರೆಯರು ಶುಭಾಶಯಗಳ ಸುರಿಮಳೆಯನ್ನೇ ಹರಿಸುತ್ತಿದ್ದಾರೆ. ಹಾಗಾದ್ರೆ ಸ್ಪಂದನ ಸೋಮಣ್ಣ ಎಂಗೇಜ್ ಆಗಿದ್ದಾರಾ? ಹುಡುಗನ ಜೊತೆಗಿನ ಫೋಟೋ ಹಂಚಿಕೊಂಡು ಫ್ಲಾಟ್ ಟ್ವಿಸ್ಟ್, ಪ್ಯಾರಿಸ್ ಮೆನ್ ಕ್ಯಾರೆಕ್ಟರ್ ಆಗಿರಲಿಲ್ಲ ಎಂದು ಸ್ಪಂದನ ಸೋಮಣ್ಣ ಬರೆದುಕೊಂಡಿದ್ದಾರೆ. ಹಾಗಾದ್ರೆ ಸ್ಪಂದನ ಸೋಮಣ್ಣ ಜೊತೆಗಿರುವ ಹುಡುಗನೇ ಮೆನ್ ಕ್ಯಾರೆಕ್ಟರ್ ಅಲ್ಲವೇ? ಸ್ಪಂದನ ಸೋಮಣ್ಣಗೆ ಅನುಪಮಾ ಗೌಡ, ಮಧುಶ್ರೀ ಭೈರಪ್ಪ, ರಾಧ್ಯ, ರಾಜಶಿಲ್ಪಾ ಕಾಮತ್, ನಿಥಾ ಅಶೋಕ್, ಐಶ್ವರ್ಯ ವಿನಯ್ ಮುಂತಾದ ತಾರೆಯರು ಕಂಗ್ರಾಟ್ಸ್ ಎಂದಿದ್ದಾರೆ. ಇತ್ತೀಚೆಗಷ್ಟೇ ಸ್ಪಂದನ ಸೋಮಣ್ಣ ಯುರೋಪ್ ಪ್ರವಾಸ ಕೈಗೊಂಡಿದ್ರು. ಬೆಲ್ಜಿಯಂನಲ್ಲಿ ಸ್ಪಂದನ ಸೋಮಣ್ಣ ಕ್ಲಿಕ್ಕಿಸಿರುವ ಫೋಟೋ ಇದು. ಇಟಲಿಯ ವೆನಿಸ್ನಲ್ಲಿ ಸ್ಪಂದನ ಸೋಮಣ್ಣ ಬ್ರೇಕ್ಫಾಸ್ಟ್ ಮಾಡಿದ ಕ್ಷಣ. ಕ್ರೊಯೇಷಿಯಾದಲ್ಲಿ ಕ್ಯಾಮೆರಾಗೆ ಪೋಸ್ ನೀಡಿದ ಸ್ಪಂದನ ಸೋಮಣ್ಣ. ಸದ್ಯಕ್ಕೆ ಟ್ವಿಸ್ಟ್ ನ ಮಾತ್ರ ಕೊಟ್ಟಿರುವ ಸ್ಪಂದನ ಸೋಮಣ್ಣ ತಮ್ಮ ಬಾಯ್‌ಫ್ರೆಂಡ್ ಯಾರು ಅಂತ ಯಾವಾಗ ರಿವೀಲ್ ಮಾಡ್ತಾರೋ ಕಾದ್ ನೋಡ್ಬೇಕು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.